ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ. ಶ್ರೀರಾಮ ರಾಮ ರಾಮೇತಿ ರಮೇ ರಾಮೇ ಮನೋರಮೆ ಸಹಸ್ರನಾಮ ತತ್ತುಲ್ಯಂ ರಾಮನಾಮ ವರಾನನೆ. ಶ್ರೋತೃಗಳಿಗೆ ಶ್ರೀಮದ್ ವಾಲ್ಮೀಕಿ ರಾಮಾಯಣದ ಸುಂದರ ಕಾಂಡದಲ್ಲಿ ಸೀತಾದೇವಿಯು ಪ್ರಾಣ ತೊರೆಯಲು ಸಿದ್ಧಳಾದುದು ಎಂಬ 28ನೆಯ ಸರ್ಗಕ್ಕೆ ಸ್ವಾಗತ. ಸಾ ರಾಕ್ಷಸೇಂದ್ರಸ್ಯ ವಚೋ ನಿಶಮ್ಯ ತದ್ರಾವಣಸ್ಯ ಪ್ರಿಯಮಪ್ರಿಯಾರ್ಥ ಸೀತಾ ವಿತತ್ರಾಸ ಯಥಾವನಾಂತೆ ಸಿಂಹಾಭಿಪನ್ನ ಗಜರಾಜ ಕನ್ಯಾ. ಪ್ರಿಯನ ಸಂಪರ್ಕವಿಲ್ಲದೆ ವಿರಹ ಪೀಡಿತಳಾಗಿದ್ದ ಸೀತಾದೇವಿಯು ರಾಕ್ಷಸೇಂದ್ರನಾದ ರಾವಣನ ಅಪ್ರಿಯವಾದ ಮಾತುಗಳನ್ನು ಪುನಃ ಸ್ಮರಿಸಿಕೊಂಡು ಅರಣ್ಯದ ಮಧ್ಯದಲ್ಲಿ ಸಿಂಹದ ಆಕ್ರಮಣಕ್ಕೊಳಗಾದ ಹೆಣ್ಣಾನೆಯ ಮರಿಯಂತೆ ಭಯಗೊಂಡಳು. ರಾಕ್ಷಸಿಯರ ಮಧ್ಯದಲ್ಲಿದ್ದ ಅತ್ಯಂತ ಕಠೋರವಾದ ಮಾತುಗಳ ಮೂಲಕವಾಗಿ ರಾವಣನಿಂದ ಭಯಗೊಳಿಸಲ್ಪಟ್ಟ ಸೀತಾದೇವಿಯು ನಿರ್ಜನವಾದ ಕಾಡಿನ ಮಧ್ಯದಲ್ಲಿ ಬಂಧುಗಳಿಂದ ಪರಿತ್ಯಜಿಸಲ್ಪಟ್ಟ ಎಳೆಯ ಹುಡುಗಿಯಂತೆ ರೋದನ ಮಾಡತೊಡಗಿದಳು. ಸತ್ಯಂ ಬತೇದಂ ಪ್ರವದಂತಿ ಲೋಕೆ ನಾಕಾಲ ಮೃತ್ಯುರ್ಭವತೀತಿ ಸಂತಹ ಯತ್ರಾಹಮೇವಂ ಪರಿಭರ್ತ್ಸ್ಯಮಾನ ಜೀವಾಮಿ ಯಸ್ಮಾತ್ ಕ್ಷಣಮಪ್ಯ ಪುಣ್ಯ. ಮನುಷ್ಯರಿಗೆ ಅಕಾಲದಲ್ಲಿ ಮರಣವು ಸಂಭವಿಸುವುದಿಲ್ಲವೆಂದು ಸತ್ಪುರುಷರು ಹೇಳುತ್ತಾರೆ. ಈ ಮಾತು ಸತ್ಯವೇ ಆಗಿದೆ. ಏಕೆಂದರೆ ಪುಣ್ಯರಹಿತಳಾದ ನಾನು ಈ ರಾಕ್ಷಸಿಯರಿಂದ ಇಷ್ಟೊಂದು ಭಯಗೊಳಿಸಲ್ಪಡುತ್ತಿದ್ದರೂ ಕ್ಷಣ ಕಾಲವಾದರೂ ಜೀವಿಸಿಯೇ ಇದ್ದೇನೆ. ಸುಖದಿಂದ ವಂಚಿತವಾದ ಮತ್ತು ದುಃಖದಿಂದ ಪರಿಪೂರ್ಣವಾದ ಈ ನನ್ನ ಹೃದಯವು ವಜ್ರಾಯುಧದಿಂದ ಹೊಡೆಯಲ್ಪಟ್ಟ ಪರ್ವತ ಶಿಖರದಂತೆ ಸಾವಿರಾರು ಚೂರುಗಳಾಗಿ ಒಡೆದು ಹೋಗದಿರುವುದನ್ನು ನೋಡಿದರೆ ಇದು ಪರ್ವತ ಶಿಖರಕ್ಕಿಂತಲೂ ಸುಸ್ಥಿರವಾದುದೆಂದೇ ಭಾಸವಾಗುತ್ತದೆ. ನೈವಾಸ್ತಿ ದೋಷೋ ಮಮನೋ ನಮತ್ರ ವದ್ಯಾಹಮಸ್ಯ ಪ್ರಿಯದರ್ಶನಸ್ಯ ಭಾವಂ ನ ಚಾಸ್ಯಹಮನುಪ್ರದಾತು ಮಲಂ ದ್ವಿಜೋ ಮಂತ್ರಮಿವಾದ್ವಿಜಾಯ. ಈ ಸಮಯದಲ್ಲಿ ನಾನಾಗಿಯೇ ಸಾಯುವುದರಲ್ಲಿ ನನಗೆ ಆತ್ಮಹತ್ಯಾ ದೋಷವೇನೂ ಉಂಟಾಗುವುದಿಲ್ಲ. ಏಕೆಂದರೆ ನಿಗದಿಯಾಗಿರುವ ಕಾಲವು ಮುಗಿದೊಡನೆಯೇ ಭಯಂಕರ ದರ್ಶನನಾದ ರಾವಣನು ನನ್ನನ್ನು ವಧಿಸುವುದಂತೂ ನಿಶ್ಚಯ. ರಾವಣನಿಗೆ ವಶನಾಗಿ ಪ್ರಾಣಗಳನ್ನು ಉಳಿಸಿಕೊಳ್ಳಬಾರದೆ? ಹಾಗೆಂದಿಗೂ ಸಾಧ್ಯವಾಗುವುದಿಲ್ಲ. ದ್ವಿಜನಲ್ಲದವನಿಗೆ ದ್ವಿಜನು ಮಂತ್ರೋಪದೇಶವನ್ನು ಮಾಡಲಾಗದಂತೆ ನಾನು ನನ್ನ ಭಾವವನ್ನು ರಾವಣನಿಗೆ ಕೊಟ್ಟುಕೊಳ್ಳಲು ಖಂಡಿತವಾಗಿಯೂ ಸಮರ್ಥಳಲ್ಲ. ಲೋಕನಾಥನಾದ ಶ್ರೀರಾಮನು 2 ಮಾಸಗಳ ಅವಧಿಯಲ್ಲಿ ಇಲ್ಲಿಗೆ ಬಾರದೆಯೇ ಇದ್ದರೆ ಅನಾರ್ಯನಾದ ರಾಕ್ಷಸೇಂದ್ರನಾದ ರಾವಣನು ದ್ವಿತೀಯ ಗರ್ಭದಲ್ಲಿದ್ದ ಪವನನ ಅಂಗಗಳನ್ನು ಇಂದ್ರನು ಕತ್ತರಿಸಿದಂತೆ ಅಥವಾ ಗರ್ಭದಲ್ಲಿರುವ ಮೃತ ಶಿಶುವನ್ನು ವೈದ್ಯನು ಕತ್ತರಿಸಿ ಹಾಕುವಂತೆ ನನ್ನ ಅಂಗಾಂಗಗಳನ್ನು ಬಹಳ ಬೇಗ ಶಸ್ತ್ರಗಳಿಂದ ಕತ್ತರಿಸಿ ಹಾಕುತ್ತಾನೆ. ರಾಜನಿಗೆ ಅಪರಾಧವನ್ನೆಸಗಿದ ಕಾರಣದಿಂದ ಬಂಧಿಸಲ್ಪಟ್ಟು ರಾತ್ರಿಯ ಕಡೆಯಲ್ಲಿ ಗಲ್ಲು ಶಿಕ್ಷೆಗೆ ಗುರಿಯಾದ ಕಳ್ಳನಿಗೆ ದುಃಖವು ಅಧಿಕವಾಗುವಂತೆ ನನಗೂ ಈಗ ದುಃಖವು ಅಧಿಕವಾಗಿದೆ. ಅತ್ಯಂತ ದುಃಖಿತಳಾಗಿರುವ ನನಗೆ ಅವಧಿಗೊಳಿಸಿರುವ ಈ 2 ಮಾಸಗಳು ಬಹಳ ಬೇಗ ಮುಗಿಯುತ್ತಲೇ ಇಲ್ಲ. ನಿಶ್ಚಯವಾಗಿಯೂ ನಾನೀಗ ಎಂತಹ ದುಃಖವನ್ನು ಅನುಭವಿಸುತ್ತಿರುವೆನು. ಓ ರಾಮ, ಓ ಲಕ್ಷ್ಮಣ, ಓ ಸುಮಿತ್ರೆ, ಓ ಕೌಸಲ್ಯೆ, ಓ ನನ್ನ ತಾಯಿಯರೇ, ಅಲ್ಪ ಭಾಗ್ಯಳಾದ ನಾನು ಸುಂಟರ ಗಾಳಿಗೆ ಸಿಕ್ಕಿದ ಸಮುದ್ರದ ಮಧ್ಯದಲ್ಲಿರುವ ಹಡಗಿನಂತೆ ವಿನಾಶ ಹೊಂದುತ್ತಿದ್ದೇನೆ. ವೇಗವಂತರಾದ ಮನುಜೇಂದ್ರನಾದ ದಶರಥ ಮಹಾರಾಜನ ಪುತ್ರರಾದ ರಾಮ ಲಕ್ಷ್ಮಣರು ನನ್ನ ಸಲುವಾಗಿ ಸಿಡಿಲಿನಿಂದ ಕೊಲ್ಲಲ್ಪಟ್ಟ 2 ಸಿಂಹಗಳಂತೆ ಮೃಗ ರೂಪವನ್ನು ಧರಿಸಿದ್ದ ಆ ಪ್ರಾಣಿಯಿಂದ ಕೊಲ್ಲಲ್ಪಟ್ಟಿರುವುದು ನಿಶ್ಚಯ. ಆ ಸಮಯದಲ್ಲಿ ಯಮನೇ ಮೃಗರೂಪವನ್ನು ಧರಿಸಿ ಬಂದು ನನ್ನನ್ನು ಪ್ರಲೋಭಿಸಿರಬಹುದು. ಅದೇ ಸಮಯದಲ್ಲಿ ನಾನು ಲಕ್ಷ್ಮಣನನ್ನು ಮತ್ತು ರಾಮನನ್ನು ಅಗಲಿದೆನು. ರಾಮ, ಸತ್ಯವ್ರತನೇ, ದೀರ್ಘಬಾಹುವೆ, ಪೂರ್ಣ ಚಂದ್ರ ಸದೃಶವಾದ ಮುಖವುಳ್ಳವನೇ, ಜೀವಲೋಕಕ್ಕೆ ಹಿತವನ್ನುಂಟು ಮಾಡುವವನೇ ಮತ್ತು ಪ್ರಿಯನಾದವನೇ, 2 ತಿಂಗಳ ಅವಧಿಯು ಮುಗಿದೊಡನೆಯೇ ನನ್ನನ್ನು ರಾಕ್ಷಸರು ವಧಿಸುವರೆಂಬುದನ್ನು ನೀನರಿಯಯ್ಯ. ಅನನ್ಯ ದೇವತ್ವಮಿಯಂ ಕ್ಷಮಾಚ ಭೂಮೌ ಚ ಶಯ್ಯಾ ನಿಯಮಶ್ಚ ಧರ್ಮೇ ಪತಿವ್ರತಾತ್ವಂ ವಿಫಲಂ ಮಮೇದಂ ಕೃತಂ ಕೃತಜ್ಞೇಷ್ವಿವ ಮಾನುಷಾಣಾಂ. ಪತಿಯೇ ದೇವರು, ಬೇರೊಬ್ಬ ದೇವನಿಲ್ಲ ಎಂಬ ಭಾವನೆ, ಕಷ್ಟ ಸಹಿಷ್ಣುತೆ, ನೆಲದ ಮೇಲೆ ಮಲಗುವುದು, ನಿಯಮಪೂರ್ವಕವಾಗಿ ಧರ್ಮವನ್ನು ಪರಿಪಾಲಿಸುವುದು, ಇವೆಲ್ಲವೂ ಕೃತಜ್ಞರಾದ ಮನುಷ್ಯರಿಗೆ ಮಾಡಿದ ಉಪಕಾರದಂತೆ ನನ್ನ ವಿಷಯದಲ್ಲಿ ವಿಫಲವಾದವು. ಮೋಘೋಹಿ ಧರ್ಮಶ್ಚರಿತೋ ಮಮಾಯಂ ತಥೈಕ ಪತ್ನಿತ್ವಮಿದಂ ನಿರರ್ಥಂ ಯಾತ್ವಂ ನ ಪಶ್ಯಾಮಿ ಕೃಶಾ ವಿವರ್ಣ ಹೀನತ್ವಯ ಸಂಗಮನೇ ನಿರಾಶ.
ನಾನು ಆಚರಿಸಿದ ಧರ್ಮವು ನಿಷ್ಫಲವಾಯಿತು. ಶ್ರೀರಾಮನ ಏಕಮಾತ್ರ ಪತ್ನಿಯಾಗಿದ್ದೇನೆಂಬ ಅಭಿಮಾನವು ನಿರರ್ಥಕವಾಯಿತು. ನಾನು ನಿನ್ನನ್ನು ಕಾಣದವಳಾಗಿದ್ದೇನೆ, ನಿನ್ನಿಂದ ವಿಹೀನಳಾಗಿದ್ದೇನೆ. ಈ ಕಾರಣದಿಂದಲೇ ಕೃಶಳು ವಿವರ್ಣಳು ಆಗಿದ್ದೇನೆ. ಪುನಃ ನಿನ್ನನ್ನು ಸೇರುವೆನೆಂಬ ಆಸೆಯು ನನಗೀಗ ಇಲ್ಲವಾಗಿದೆ. ಪಿತುರ್ನಿದೇಶಂ ನಿಯಮೇನ ಕೃತ್ವ ವನಾನ್ಯವೃತ್ತಶ್ಚರಿತವ್ರತಶ್ಚ ಸ್ತ್ರೀಭಿಸ್ತು ಮನ್ಯೆ ವಿಪುಲೇಕ್ಷಣಾಭಿ ಸ್ತೋಮ್ರಂಸ್ಯತೆ ವೀತ ಭಯಕೃತಾರ್ಥಃ. ತಂದೆಯ ಆಜ್ಞೆಯನ್ನು ನಿಯಮದಿಂದ ಪರಿಪಾಲಿಸಿ ಕೃತಕೃತ್ಯನಾಗಿ ಮಾಡಬೇಕಾದ ವ್ರತಗಳೆಲ್ಲವನ್ನು ಮುಗಿಸಿ ವನವಾಸಿಗಳಾದ ಋಷಿಗಳ ಭಯವನ್ನು ಹೋಗಲಾಡಿಸಿ ಅರಣ್ಯದಿಂದ ಅಯೋಧ್ಯೆಗೆ ಹಿಂದಿರುಗಿ ವಿಶಾಲಾಕ್ಷಿಯರಾದ ಸ್ತ್ರೀಯರೊಡನೆ ನೀನು ರಮಿಸುವೆ ಎಂದು ನಾನು ಭಾವಿಸುತ್ತೇನೆ. ಅಹಂತು ರಾಮ ತ್ವಯಿ ಜಾತ ಕಾಮ ಚಿರಂ ವಿನಾಶಾಯ ನಿಬದ್ಧ ಭಾವ ಮೋಘಂ ಚರಿತ್ವಾಥ ತಪೋವ್ರತಂಚ ತ್ರಕ್ಷ್ಯಾಮಿ ದಿಗ್ಜೀವಿತಮಲ್ಪ ಭಾಗ್ಯ. ಪ್ರಿಯನೇ ಶ್ರೀರಾಮ, ನಾನಾದರೂ ನಿನ್ನಲ್ಲಿಯೇ ಅನುರಾಗವುಳ್ಳವಳಾಗಿರುವೆನು. ವಿನಾಶ ಹೊಂದುವ ಸಲುವಾಗಿಯೇ ಬಹಳ ಕಾಲದಿಂದ ನಿನ್ನಲ್ಲಿಯೇ ನನ್ನ ಪ್ರೀತಿಯು ನಿಬದ್ಧವಾಗಿದೆ. ವಿನಾಶ ಹೊಂದಿದರೂ ಚಿಂತೆಯಿಲ್ಲ, ಪ್ರೀತಿಯ ಬಂಧನದಲ್ಲೇ ಇರುತ್ತೇನೆ. ನಿನ್ನನ್ನು ಸೇರಲು ತಪಸ್ಸನ್ನು ವ್ರತವನ್ನು ಮಾಡಿ ಎಲ್ಲವೂ ನಿರರ್ಥಕವಾದುದರಿಂದ ಅಲ್ಪ ಭಾಗ್ಯಳಾದ ನಾನು ಧಿಕ್ಕಾರ ಯೋಗ್ಯವಾದ ಈ ಜೀವಿತವನ್ನು ತ್ಯಾಗ ಮಾಡುತ್ತೇನೆ. ಸಾ ಜೀವಿತಂ ಕ್ಷಿಪ್ರಮಹಂ ತ್ಯಜೇಯಂ ವಿಷೇಣ ಶಸ್ತ್ರೇಣ ಶಿತೇನ ವಾಪಿ ವಿಷಸ್ಯ ದಾತಾ ನಹಿ ಮೇಸ್ತಿ ಕಚ್ಚಿತ್ ಶಸ್ತ್ರಸ್ಯ ವಾ ವೇಶ್ಮನಿ ರಾಕ್ಷಸಸ್ಯ. ವಿಷಪ್ರಾಶನದಿಂದಾಗಲಿ ಹರಿತವಾದ ಶಸ್ತ್ರದಿಂದಾಗಲಿ ನಾನು ಬಹಳ ಬೇಗ ನನ್ನ ಜೀವಿತವನ್ನು ಅಂತ್ಯಗೊಳಿಸಿಯೇನು. ಆದರೆ ಈ ರಾಕ್ಷಸನ ಮನೆಯಲ್ಲಿ ನನಗೆ ವಿಷವನ್ನು ಕೊಡುವವನಾಗಲಿ ತೀಕ್ಷ್ಣವಾದ ಶಸ್ತ್ರವನ್ನು ಕೊಡುವವನಾಗಲಿ ಯಾರೂ ಇಲ್ಲವಲ್ಲ. ಸೀತಾದೇವಿಯು ಹೀಗೆ ಬಹಳವಾಗಿ ವಿಲಪಿಸುತ್ತಿದ್ದಳು. ಸರ್ವ ಪ್ರಕಾರದಿಂದಲೂ ಶ್ರೀರಾಮನನ್ನೇ ಸ್ಮರಿಸುತ್ತಿದ್ದಳು. ರಾವಣನ ಮಾತನ್ನು ನೆನೆದು ಆಗಾಗ ನಡುಗುತ್ತಿದ್ದಳು. ಅವಳ ಮುಖವು ಬಾಡಿ ಹೋಗಿದ್ದಿತು. ಅನಂತರ ಅವಳು ಸುಪುಷ್ಪಿತವಾದ ಶಿಂಶುಪ ವೃಕ್ಷದ ಬುಡದಲ್ಲಿ ಕುಳಿತುಕೊಂಡಳು. ದುಃಖದಿಂದ ಬಹಳವಾಗಿ ಪರಿತಪಿಸುತ್ತಿದ್ದ ಸೀತಾದೇವಿಯು ದೀರ್ಘವಾಗಿ ಸಮಾಲೋಚಿಸಿ ಕಡೆಗೊಂದು ನಿರ್ಧಾರಕ್ಕೆ ಬಂದು ತಲೆಗೂದಲನ್ನು ಹಿಡಿದುಕೊಂಡು ಈ ಕೇಶಪಾಶದಿಂದಲೇ ಉರುಳು ಹಾಕಿಕೊಂಡು ಅತಿ ಶೀಘ್ರವಾಗಿ ಯಮನ ಸಮೀಪಕ್ಕೆ ಹೋಗುವೆನು ಎಂದು ನಿರ್ಧರಿಸಿದಳು. ಶಿಂಶುಪ ವೃಕ್ಷದ ರೆಂಬೆಯನ್ನು ಹಿಡಿದುಕೊಂಡು ನಿಂತಿದ್ದ ಶ್ರೀರಾಮನನ್ನು, ಲಕ್ಷ್ಮಣನನ್ನು, ತನ್ನ ಕುಲವನ್ನು ಕುರಿತು ಯೋಚಿಸುತ್ತಿದ್ದ ಮೃದುವಾದ ಅವಯವಗಳಿಂದ ಕೂಡಿದ್ದ ಸೀತಾದೇವಿಗೆ ಆ ಸಮಯದಲ್ಲಿ ಶೋಕವನ್ನು ದೂರಗೊಳಿಸುವ ಧೈರ್ಯವನ್ನು ತುಂಬಿಕೊಡುವ ಈ ಹಿಂದೆಯೂ ಕಾಣಿಸಿಕೊಂಡಿದ್ದ ಶ್ರೀರಾಮನ ಆಗಮನ ಸೂಚಕವಾದ ಶುಭ ಶಕುನಗಳು ಪುನಃ ಕಾಣಿಸಿಕೊಂಡವು. ಇದು ಶ್ರೀಮದ್ ವಾಲ್ಮೀಕಿ ರಾಮಾಯಣದ ಸುಂದರ ಕಾಂಡದಲ್ಲಿ 28ನೆಯ ಸರ್ಗವು. ನಮಸ್ತೆ ಶಾರದೆ ದೇವಿ ಕಾಶ್ಮೀರ ಪುರವಾಸಿನಿ ತ್ವಾಮಹಂ ಪ್ರಾರ್ಥಯೇ ನಿತ್ಯಂ ವಿದ್ಯಾದಾನಂಚ ದೇಹಿಮೆ. ನಮಸ್ಕಾರ.